చెప్పన్నా ఏమ్రా నా పరిస్థితి ఇలా అయిపోయింది. ఇన్నేమన్నా నువ్వు డబ్బు డబల్ బడ్డీ వేస్తే యా నన్ మగ ಬಂದು ಸಾಲ తీసుకుంటా అందరూ బుద్ధిವಂತರಾದ್ರೆ నా ಗತಿ ಸಿಟಿಲೋ ಟೋಪಿ ಹಾಕೋ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ನಿನ್ನೋಡೆ ಕಲ್ತ್ಕೊಂಡ್ಬಿಟ್ಟವ್ರೆ. అందరూ ಹುಷಾರೈపోతే నేను ಟೋಪಿ వేసేది ఎవరికి? ಟೋಪಿ వేసుಕೊಂಡು ಒಳ್ಳೆ ಮತ್ತೆ ಮತ್ತೆ ಹಾಕಿಸ್ಕೊಳಕ್ಕೆ ಅವ್ರಿಗೇನು ತಲೆ ಕೆಟ್ಟುಂದ? ಈ ಮೀಟು ಬಡ್ಡಿ ವ್ಯವಹಾರ ಕಷ್ಟಮು ಅಂತ ಅದು ಬಿಟ್ಟಾಕಿ ಈ ಟೂತ್ ಪೇಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ. ಅಂತ ಲಾಭ ಉಂಟಾ? ఏమ్రా నువ్వు ನಮ್ಮ ఈ టూత్ పేస్ట్ ಅಲ್ಲಿ జನ అల్లుస్తా ఉంటే కలుగలగే గ్రాచవం వస్తుందా? ఇప్పుడు మా కంపెనీ పేస్ట్ తయారైంది. ಇದನ್ನ ఎవరు అమ్ముతారు? ಅಂದ್ರೆ ಈ ಪೇಸ್ಟ್ಗಳನ್ನೆಲ್ಲ ಬ್ಯಾಗ್ ಹಾಕೊಂಡು ನೀನೇ ಮನೆ ಮನೆಗೆ ಹೋಗಿ ಮಾರ್ಕೊಂಡು ಹೋಗ್ತಾರಾ? ಇದನ್ನ ತಯಾರು ಮಾಡಿದ್ರೆ ಯಾರು ಮಾರಲ್ಲ. ಅದಕ್ಕೆ ಅಂತ ನಾನು ಶಿಷ್ಯಂದ್ರ ಎಲ್ಲಿದ್ದಾರೆ ನಿಮ್ಮ ಶಿಷ್ಯಂದ್ರು? ಇಂಪೋರ್ಟೆಡ್ ಡ್ಯಾಟ್ಸ್ ಬರ್ತಾ ಇದೆ. ರಾವಲಿ ನಮಸ್ಕಾರ. ಬಡ್ಡಿ ಚೆನ್ನಾಗಿದ್ರೆ ಅವನಾಗವನ್ನ ಕರಿತೀನಿ ಅಂತಂದ್ರೆ ಸಾಲ ಕೊಟ್ಬಿಟ್ಟು ಮೀಟರ್ ಬಡ್ಡಿ ಹೇಳ್ತಾನೆ ಅಂತ. ಈಗ ಬಡ್ಡಿ ವ್ಯವಹಾರ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಬಡ್ಡಿನೂ ಎಸೆಲ್ಲ ಅದು, ಮೀಟ್ರ್ ಎಸೆಲ್ಲ. ಯಾಕೆ ರೆಡ್ಡಿ ಅವರೇ? ಜನ ಮೋಸ, ಫಸಲು ಕೊಡಲ್ಲ, ಬಡ್ಡಿನೂ ಕೊಡಲ್ಲ. ಅದಕ್ಕೆ ಅದೆಲ್ಲ ಬಿಟ್ಬಿಟ್ಟು ಟೂತ್ ಪೇಸ್ಟ್ ಕಂಪ್ನಿ ಈಗಿನ ಕಾಲದಲ್ಲಿ ಅದೆಷ್ಟೋ ಪೇಸ್ಟ್ಗಳು ಬಂದ್ಬಿಟ್ಟಿವೆ. ಅಂಥದ್ರಲ್ಲಿ ಈ ಪೇಸ್ಟ್ ಅದು ಯಾವಂತ ಆಗತ್ತಾನ? ಕರೆಕ್ಟ್. ಇದೇ ಪಾಯಿಂಟ್ ನಾನು ಚಾರ್ಮಿನಾರ್ ಪೈನ ಕೂತ್ಕೊಂಡು ಯೋಚನೆ ಅప్పుడు ನಾನಿಲ್ಲಿದ್ದೆ. ಇನ್ ಕೆಳಗಡೆ ಬೋಬಾ ಬಿರಿಯಾನಿ ತಿಂತಿದ್ದೆ. చూడండి, ಇದು ಸಾಧಾರಣವಾದ ಪೇಸ್ಟ್ ಕಾದು. ಮೊನ್ನೆ ಈ ಟೂತ್ ಪೇಸ್ಟ್ ನ ಯಾರು ಉಪಯೋಗಿಸ್ತಾರೆ ಅವರಿಗೆ ಡೆಂಟಲ್ ಹೆಲ್ತ್ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ಹಲ್ಲಿಗೂ ಅಗ್ರಿಮೆಂಟಾ? ಅವನು ಈ ಟೂತ್ ಪೇಸ್ಟ್ ನ ಯಾರಾದ್ರೂ 3 ತಿಂಗಳು ಉಜ್ಜಿ ಅವ್ರ ಹಲ್ಲು ಉದುರೋದ್ರೆ ನೀನು 10 ಹಲ್ಲು ಕಟ್ಟಿಸ್ತಾರೆ. ಹಲ್ಲಿಗೂ ಇನ್ಶೂರೆನ್ಸ್? ಅವನು 3 ತಿಂಗಳಿಗೆ ಹಲ್ಲು ಉದುರಿದ್ರೆ ಅವರಿಗೆ ನಾಯಿ ಹಲ್ಲು, 6 ತಿಂಗಳಿಗೆ ಹಲ್ಲು ಉದುರಿದ್ರೆ ಸಿಲ್ವರ್ ಹಲ್ಲು, 1 ವರ್ಷಕ್ಕೆ ಹಲ್ಲು ಉದುರಿದ್ರೆ ಅವರಿಗೆ ಬಂಗಾರದಲ್ಲೂ ಕಟ್ಟಿಸ್ತಾರೆ. అವಾಗ కుదుర్చుకొని నాదేం పోయింది. జన నమ్మ పేస్ట్ న కంటిన్యూస్ ఉపయోగిస్తారే అంత నాకు గ్యారంటీ అవుతుంది. చూడండి, మీరు నాకు 1 లక్ష రూపాయలు ఇస్తే నేను 1 లక్ష రూపాయలు మాలు మీకు ఇస్తాను. మీకు 30% లాభం వస్తుంది. ಡೀಲರ್ಶಿಪ್ ನಾವೇ ತಗೋಬೇಕಾ? అవును అవును. ಯಾರು ಯಾವನ್ನೇ ಅವನು? ಹೌದು ಹೌದು ಅಂತಿದೆ. చూడండి, ನೀವು 1 ಲಕ್ಷ ರೂಪಾಯಿ ಪೇಸ್ಟ್ ಮಾಡಿದ್ರೆ ನಿಮಗೆ 30,000 ರೂಪಾಯಿ ಲಾಭ ಸಿಗುತ್ತೆ. 30,000 ರೂಪಾಯಿ? 1 ಲಾಖ್ ಇನ್ವೆಸ್ಟ್ ಮಾಡಿದ್ರೆ 30,000 ಲಾಭ ಕೊಡ್ತಾರಾ? ಅಷ್ಟಲ್ಲದೆ ಹಲ್ಲಿಗೆ ಗ್ಯಾರಂಟಿ ಕೂಡ ಕೊಡ್ತಾರಂತೆ. 3 ತಿಂಗಳಲ್ಲಿ ಈ ಪೇಸ್ಟ್ ಉಪಯೋಗಿಸಿ ಹಲ್ಲು ಬಿದ್ದೋದ್ರೆ ನಾಯಿ ಹಲ್ಲು ಕಟ್ಟಿಸ್ಕೊಡ್ತಾರಂತೆ. 6 ತಿಂಗಳಲ್ಲಿ ಉದುರೋದ್ರೆ ಬೆಳ್ಳಿ ಹಲ್ಲು ಕಟ್ಟಿಸ್ಕೊಡ್ತಾರಂತೆ. 1 ವರ್ಷ ಆದ್ಮೇಲೆ ಹಲ್ಲು ಉದುರೋದ್ರೆ ಚಿನ್ನದ ಹಲ್ಲು ಕಟ್ಟಿಸ್ಕೊಡ್ತಾರಂತೆ. ಫ್ಯಾಂಟಾಸ್ಟಿಕ್ ಸ್ಕೀಮ್. ಈ ಸ್ಕೀಮ್ಗೆ ಡೀಲರ್ಶಿಪ್ ನೀವೇ ತಗೋಬಾರ್ದು? ಆದ್ರೆ 1 ಲಕ್ಷ ರೂಪಾಯಿ ಯಾರು ಕೊಡ್ತಾರೆ? ಡೋಂಟ್ ವರಿ, ಹಬಿ ಸೈಟ್ ತಗೋಬೇಕು ಅಂತ 10 ಲಕ್ಷ ರೂಪಾಯಿ ಇಟ್ಟಿದ್ದಾರೆ. ಆ 10 ಲಕ್ಷ ರೂಪಾಯಿನ ನಾನು ನಿಮ್ಗೆ ಕೊಡ್ತೀನಿ. 10 ಲಕ್ಷ ರೂಪಾಯಿ ಡೀಲರ್ಶಿಪ್ ತಗೊಂಡ್ಬರೋದ? 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 3 lakhs ಲಾಭ ಬರುತ್ತಲ್ಲ. ರಾಜಿಯವರೇ, ನಿಮಗಿರೋ ಬುದ್ಧಿಲಿ 1% ಕೂಡ ಪಾಂಡ್ರಂಗಿಲ್ಲ. ಯುಟಿಪಿ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಕ್ ಹೋಗ್ತಿದ್ದಾನೆ ದಡ್ಡ. ಅದೇನು ನನಗೆ ಗೊತ್ತಾಗ್ತಾನೆ ಇಲ್ಲಪ್ಪ. ಏನ್ ಮಾಡೋದು, ಈಗ ಮ್ಯಾರೇಜ್ ಆಗೋಗಿದೆಯಲ್ಲ ನೋಡಿ. ಇನ್ಮೇಲೆ ಈ ಟೂತ್ ಪೇಸ್ಟ್ಗೆ ನೀವೇ ಡೀಲರ್ಸ್. ರಾಮರೆಡ್ಡಿಗಾರು ಇದು 10 ಲಕ್ಷ ಇದೆ. ನನ್ನ ಕೈಯಲ್ಲಿ ದುಡ್ಡು ಪೆಟ್ಕೊಂಡೆ ಎಂತ ಪಟ್ಟ ನನಗೆ 10 ಲಕ್ಷ ಕೊಟ್ಟವ್ರೆ. ನೀನು ಇವನ್ನ ನನ್ನ ಬೋರ್ಡಲ್ಲಿ ಕರ್ಕೊಂಡೋಗಿ ಮೊದಲು ಅಗ್ರಿಮೆಂಟ್ಗೆ ಸೈನ್ ಅದು ನಾನು ನಿಮಗೆ ಪೇಸ್ಟ್ ಮಾಡ್ತೀನಿ. ಬೇಡ, ಏನಾದ್ರೂ ಹಲ್ಲು ಹುಡುಗೋದ್ರೆ ಅದನ್ನ ಪಡಿಸ್ಕೊಡು. ಅದೇ ಅಗ್ರಿಮೆಂಟ್. ಎಲ್ಲಿಗ ಮಾಗೋಡು? Oh my God! 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋದಕ್ಕೆ ಬರೀ ಒಂದೇ ರಾಜಿಯವರೇ, ಇನ್ನು 144 ಬಾಕ್ಸ್ಗಳಿವೆ. ಆದ್ರೆ ಅದನ್ನೆಲ್ಲ ನಾವು ಸೇಫ್ ಆಗಿ ಗೋಡೌನ್ ಅಲ್ಲಿ ಎತ್ತಿಟ್ಟಿದೀವಿ. ಎಷ್ಟು ಸೇಲ್ ಮಾಡಿದಿರಾ? ನಿಮ್ ಕೈಲೇ ಬೋಣಿ ಮಾಡ್ಸೋಣ ಅಂತ 1 ಡಬ್ಬ ತಗೊಂಡ್ಬಂದಿದ್ವಿ. ನೀವು ಪ್ರೀತಿಯಿಂದ 30 ರೂಪಾಯಿ ಕೊಟ್ಟು ಒಂದು ಪೇಸ್ಟ್ ಡಬ್ಬ ತಗೊಂಡ್ರೆ ಸಾಕು. ಇನ್ನು ನಮ್ಮ ಬಿಸ್ನೆಸ್ ಸರಾಗವಾಗಿ ನಡೆಯುತ್ತೆ. ಟೂತ್ ಪೇಸ್ಟ್. ಯಾವ ಟೂತ್ ಪೇಸ್ಟ್ ಅಪ್ಪ? ಟೂತ್ ಪೇಸ್ಟ್. ಈ ಬಿಸ್ನೆಸ್ ಯಾವಾಗಿಂದ ಹೇಳಿದ್ರಿ? ಈಗ ತಾನೇ 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಟೂತ್ ಪೇಸ್ಟ್ ಅನ್ನ ಮಾರಕ್ ಶುರು ಮಾಡಿದ್ವಿ. ಅಕಸ್ಮಾತ್ ಏನಾದ್ರು ಅಷ್ಟು ಮಾರಿದ್ರೆ 3 ಲಕ್ಷ ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಒಂದ್ ಸೂಪರ್ ಆಫರ್ ಇದೆ. ಈ ಟೂತ್ ಪೇಸ್ಟ್ ಯೂಸ್ ಮಾಡಿ 1 ವರ್ಷ ಆದ್ಮೇಲೆ ನಮ್ ಹಲ್ಲೇನಾದ್ರು
ಉದಿದ್ರೆ ಕಂಪ್ನಿಯವರೇ ಚಿನ್ನದ ಹಲ್ಲ ಕಟ್ಟಿಸ್ಕೊಡ್ತಾರಂತೆ. ಜಾಜಿಯವ್ರೆ, ನೀವೇ ತಮ್ಮ ಅಮೃತ ಹಸ್ತದಿಂದ 30 ರೂಪಾಯಿ ಕೊಟ್ಟು ನಮಗೆ ಬೋಣಿ ಮಾಡಿ ಎಲ್ಲ ಒಂದ್ಸಲ ಇದ್ರಲ್ಲಿ ಹಲ್ಲುಜ್ಜಿ, ಇದ್ರ ಫ್ಲೇವರ್ ಏನು ಅಂತ ಗೊತ್ತಾಗುತ್ತೆ. ಈಗ್ಲೇ ಉಜ್ಬೇಕಾ? ಉಜ್ಜಿ ಏನಂತ ಮಾಟ ಮಾಟ ಮಧ್ಯಾಹ್ನದ ಹೊತ್ತಲ್ಲಿ ಹಲ್ಲು ಉಜ್ಕೊಂಡು ನಿಂತಿದ್ದೀರಲ್ಲ, ಬೆಳಗ್ಗೆನೆ ತಿಕ್ಕೊಳ್ಳೋದಕ್ಕೆ ನಿಮ್ಗೆ ಏನು ಬಂದಿತ್ತು? ಏನು ಯಜಮಾನ್ರೆ, ನಾವು ಬೆಳಗ್ಗೆನೆ ಹಲ್ಲು ತಿಕ್ಕಿದ್ವಿ. ಇದು ಹೊಸ ತರ ಪೇಸ್ಟ್, ಅದಕ್ಕೆ ಈಗ ತಿಕ್ತಾ ಇದ್ದೀವಿ. ಹೊಸ ತರ ಪೇಸ್ಟ್ ಸಿಕ್ತು ಅಂತ ದಿನಕ್ಕೆ 3 ಸಲ ಉಜ್ಬಿಟ್ರೆ ನನ್ನ ಆರ್ಥಿಕ ಪರಿಸ್ಥಿತಿ ಏನದು ಹಂಗಂಗೆ ಉಜ್ಕೊಂಡು ಹೋಗ್ಬಿಡುತ್ತೆ. ಅಭಿ, ಡೋಂಟ್ ಟಾಕ್ ರಮೇಶ್. ಇದು ನೀವು ತಿಳ್ಕೊಂಡಿರೋ ಹಾಗೆ ಚೀಪ್ ಮಾಡಿ ಟೂತ್ಪೇಸ್ಟ್ ಅಲ್ಲ. 10 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬಿಸ್ನೆಸ್ ಶುರು ಮಾಡಿದ್ದೀವಿ. ನಮ್ಮೆಲ್ಲ ಟೂತ್ಪೇಸ್ಟ್ ಮಾಡಿದ್ರೆ 3 ಲಕ್ಷ ರೂಪಾಯಿ ಲಾಭ ಆಗುತ್ತೆ. ಈ ಲಾಭದ ಮಾತು ಒತ್ತಟ್ಟಿಗಿರಲಿ, 10 ಲಕ್ಷ ರೂಪಾಯಿ ಬಂಡವಾಳ ಉಳಿದೀನಿ ಅಂತ ಹೇಳಿದ್ರಲ್ಲಪ್ಪ, ಅಷ್ಟೊಂದು ದುಡ್ಡು ತಮ್ಮಿಬ್ಬರ ಹತ್ರ ಎಲ್ಲರಪ್ಪ ಇತ್ತು? ನೀವು ಸೈಟ್ ತಗೊಳ್ಳೋದಕ್ಕೆ ಅಂತ 10 ಲಕ್ಷ ರೂಪಾಯಿ ಇಟ್ಟಿದ್ರಲ್ಲ, ಅದನ್ನ ಇವ್ರಿಗೆ ಬಂಡವಾಳವಾಗಿ ಕೊಟ್ಟಿದ್ದೀನಿ. ಏನು ಯಜಮಾನ್ರೆ, ನಿಮ್ಗೆಲ್ಲ ಮುಟ್ಟಿ ಹೋಗ್ಬಿಟ್ರೆ ಅದಕ್ಕೆ 1,000 ರೂಪಾಯಿ ಖರ್ಚಾಗುತ್ತೆ. ಏನೂ ಆಗಿಲ್ಲ. 10 ಲಕ್ಷ ರೂಪಾಯಿ ಬಂಡವಾಳ ಕಳ್ಕೊಂಡ ಮೇಲೂ ನನಗೆ ಏನೂ ಆಗಿಲ್ಲ. ಅಣ್ಣಯ್ಯ, ನಮ್ಮ ಯಜಮಾನ್ರನ್ನ ಯಾವಾಗ್ಲೂ ದಂಡಪಿಂಡ ಅಂತ ಬೈತಾ ಇರ್ತೀಯ. ಪಾಪ ಈಗ ಅವ್ರೇನೋ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾರೆ, ಈಗ ಕಡ್ಡಿ ಬರ್ತೀಯ. ಕೊಡೋ ಆಸ್ತಿಲಿ 10 ಲಕ್ಷ ಮುರ್ಕೊಂಡೆ ಕೊಡು. ನಾನು ನಿಮಗೆ ಆಶ್ಚರ್ಯ ಕೊಡಬಾರ್ದು ಅಂತ ಇದ್ದೆ, ಇನ್ನು 10 ಲಕ್ಷ ಮುರ್ಕೊಂಡು ಬೇರೆ ಕೊಡ್ತೀನಿ. ಏನು ಯಜಮಾನ್ರೆ, ನಿನಗೇನಾಯ್ತೆ? ನಾನು ಸಾಲದು ಅಂತೀನಿ. ಏನೀಗ ನನ್ನ ಕೈ ನೋವು ಬರ್ತಾ ಇದೆ, ನೀವೇ ನನ್ನ ಹಲ್ಲುಜಿ. ಸುಮ್ಮನೆ ಬೇಡ. ಜಾಸ್ತಿ ಸಂಬಂಧಿದ್ದೇವ್ರೆ, ಇಂಥ ಕಾರ್ಯಗಳಿಗೆ ಬಂಡವಾಳವನ್ನು ಹೂಡುವಾಗ ನಮ್ಮನ್ನು ಒಂದು ಮಾತು ಕೇಳಬೇಕು ಅನ್ನೋ ಪರಿಜ್ಞಾನ ಬಿಡবে. ಏನ್ ಮುಖಾಂಡ್ರ ನಿಮ್ಮಂತ ಅಯೋಗ್ಯರಿಗೆ ಈ ಪೇತ್ರಗಳನ್ನೆಲ್ಲ ಕೊಟ್ಟಂತ ಪುಣ್ಯಾತ್ಮರ ಯಾರಪ್ಪ? 30 ಮೀಟರ್ ರಾಮ್ ರೆಡ್ಡಿ ಗಾರು. ಅಣ್ಣಯ್ಯ, ಎಷ್ಟು ಸತಿ ಹಲ್ಲುಜಿದ್ರು ಕೊಳೆ ಹೋಗ್ತಾ ಇಲ್ಲ. ಒಂದು ಕಸ ಕಡ್ಡಿ ತಗೊಂಡ್ರೆ ಎಲ್ಲಿ ಹೋಗುತ್ತೆ? ನಾನು ಮುಂಚೆ ಹೋದೆ, ಮಣ್ಣು ಊದಿ ಭತ್ತದ ಹೊಟ್ಟೆ ಸಿಗ್ತಾ ಇಲ್ಲ. ಅದು ನೋಡಿ ಮಾತೋಶ್ರೀ ರಂಗಮ್ಮನವರೇ, ನಮ್ಮ ಹಲ್ಲುಗಳು ಸದೃಢವಾಗಿ ಬಾಳಿ ಬೆಳಗಲಿ ಎನ್ನುವ ಕಾರಣದಿಂದಾಗಿ ಅಷ್ಟನ್ನು ಹಾಕಿ ಅದು ನುಣ್ಣಗೆ ಪೇಸ್ಟ್ ಮಾಡಿ ಹೂಗಳನ್ನು ನಾನು ಇವತ್ತಿನವರೆಗೂ ಮಣ್ಣಿನ ರುಚಿನೇ ನೋಡಿರ್ಲಿಲ್ಲ. ಅದಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಏನ್ ಸುಮ್ಮನೆ ನಿಂತ್ಕೊಂಡಿದ್ದಾರೆ, ಹೋಗಿ ಬಾಯಿನ ಮುಟ್ಕೊಳ್ಸ್ತಾರೆ. ಜೋರ ಮುಟ್ಟಿಸ್ಬಿಟ್ಟಿದ ಏನಾಗುತ್ತೆ? ಬಾಯಿಲಿರೋ ಹಲ್ಲುಗಳೆಲ್ಲ ಹಂಗಂಗೆ ಸಿದ್ದೋಗ್ತವೆ. ನೋಡಿ ಮೇಡಮ್, ಇದು ಸಾಧಾರಣವಾದ ಟೂತ್ಪೇಸ್ಟ್ ಅಲ್ಲ. ಈ ಅಮೀರ್ ಖಾನು, ಶಾರುಖ್ ಖಾನು ಎಲ್ಲಾ ಖಾನ್ಗಳು ಈ ಟೂತ್ ಪೇಸ್ಟ್ ಅಲ್ಲೇ ಹಲ್ಲುಜ್ಜೋದು. ಅಷ್ಟೇ ಅಲ್ಲ, ಐಶ್ವರ್ಯ ರೈ ಈ ಟೂತ್ಪೇಸ್ಟ್ ಅಲ್ಲಿ ಹಲ್ಲು ಉಜ್ಜಿದೀರಾ, ಅಭಿಷೇಕ್ ಬಚ್ಚನ್ಗೆ ಮುತ್ತು ಕೂಡ ಕೊಡೋದಿಲ್ಲ. ಯಾರು ಯಾವ ಪೇಸ್ಟ್ ಬೇಕಾದ್ರೂ ಉಜ್ಕೊಳ್ಳಿ, ಆದ್ರೆ ನನಗೆ ಈ ಪೇಸ್ಟ್ ಬೇಡ. ನೋಡಿ ಮೇಡಮ್, ಐಶ್ವರ್ಯ ರೈ ತರ ಇರೋ ನೀವೇ ಹೀಗೆ ಅಂದ್ಬಿಟ್ರೆ ಹೇಗೆ? ನೋಡಿ ಮೇಡಮ್, ನೀವು ಫೋನಿ ಮಾಡಲೇಬೇಕಪ್ಪ. ಪೇಸ್ಟ್ ತಗೊಳ್ಳಿ. ಜಾಜಿ, ನಾನ್ ಕೊಡ್ದೆ ನಿಮ್ಮನ್ನೆಲ್ಲ ಜಾಜಿನ. ರೇ ಜಾತಿ ಸಂಬಂಧಿದ್ದೀವ್ರೆ. ಏನಾಯ್ತು? ಅಭಿ, ಏನು ಮಾಡಿಲ್ಲ ಕಣ್ರೆ. ಬಿಡಲ್ಲ, ಹೊರಗಡೆ ಏನಾಯ್ತು? ಇಬ್ರು ಹುಡುಗರು ನನ್ನ ಪ್ರಾಣ ಹಿಂತಿದ್ದಾರೆ. ಅಭಿ, ಹೊರಗಡೆ ಏನೋ ಗಲಾಟೆ ಮಾಡ್ತಿದ್ದಾರೆ. ಹೋಗಿ ಅದೇನು ಅಂತ ವಿಚಾರಿಸಿ. ಅದು ಪಾಪ ಇವರು ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದ್ದಾರೆ. ಕುಡಿಯೋದಕ್ಕೆ ಒಂದು ಲೋಟ ನೀರು ಕೊಡ್ರಿ. ನೀವೇದು ಸುಡ್ತಾ ಇದ್ರೆ ನೋಡೋದಕ್ಕೆ ಸಖತ್ ಕಾಣಿಸ್ತೀರ ಕಣ್ರಿ. ನೀವು ಈ ಪೇಸ್ಟ್ ತಗೊಳ್ಳೇಬೇಕಪ್ಪ. ಜಾಜಿ, ಇವ್ರೇ ಗೊತ್ತಾ ಇದ್ದಿದ್ದು. ಸ್ವಲ್ಪ ಟೆನ್ಷನ್ ಮಾಡ್ಕೋಬೇಡ, ಇವರು ನಮ್ಮ ಹುಡುಗರು. ಆದ ಮಾತಿಗೆ ಒಂದು ಅರ್ಥ ಬಿಡಬೇಡ್ರಿ, ಅದು ಏನಂತ ನೆಟ್ಟಿಗೆ ಹೇಳ್ರಿ. ನಮ್ಮನೆ ಹುಡುಗರು ಅಂತಂದೆ. ನಮ್ಮ ಹೆಂಡ್ರಿಗೆ ನಾನು ಬೀದಿ ಕಾಮಣ್ಣ ಅನ್ಸ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟು. ಅಭಿ, you just keep going. ಸ್ವಪ್ನ, ಇವ್ರು ತುಂಬಾ ಒಳ್ಳೆ ಪೇಸ್ನ ಸೇಲ್ ಮಾಡ್ತಾರೆ. ಆ ಪೇಸ್ನ ನಾನು ಯೂಸ್ ಮಾಡಿದಾಗಿಲ್ಲ ನನ್ನ ಹಲ್ಲು ಫಳ 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 ಅಂತ ಹೊಳಿತಾರೆ. ಅಷ್ಟೇ ಇಲ್ಲ, ಇನ್ಶೂರೆನ್ಸ್ ಇದೆ. ಅಕಸ್ಮಾತ್ 1 ವರ್ಷ ಆದ್ಮೇಲೆ ನಮ್ಮ ಹಲ್ಲಿನ ಉಳಿದಿದ್ರೆ ಕಂಪ್ನಿಯವರೇ ಚಿನ್ನದ ಹಲ್ಲ ಕಟ್ಟಿಸ್ಕೊಡ್ತಾರಂತೆ. ಹೌದಾ? ಜಾಜಿ ಹೇಳ್ತಿದ್ದಾಳೆಂತ ನಾನು ಈ ಪೇಸ್ಟ್ ನ ತಗೋತೀನಿ. ಬಂದ್ ಕೊಡಿ. ಎಷ್ಟು? 30 ರೂಪಾಯಿ ಅಷ್ಟೇ. ನಿಮ್ ಗಂಡನೊಂದು ತಗೊಳ್ಳಿ. ನಂಗೆ ಇನ್ನೂ ಮದ್ವೆನೇ ಆಗಿಲ್ಲ. ನಾನು ರೆಡಿ ಆಗಿದ್ದೀನಲ್ಲ. ಟೂತ್ ಪೇಸ್ಟ್ ಯೂಸ್ ಮಾಡಿದಾಗಿದ್ದಾನೆ ನಮ್ಮ ಹಲ್ಲುಗಳು ಪದ ಹಾಡ್ತಾ ಇರೋದು. ಮಾತೋಶ್ರೀ ರಂಗಮ್ಮನವರೇ, ನಿಮ್ಮೆಲ್ಲರ ಹಲ್ಲಿನ ಹಣೆ ಬರವನ್ನ ಡಾಕ್ಟರ್ ನನ್ನ ಕೈಲಿ ಬರ್ಕೊಟ್ಟು ಕಳಿಸಿದ್ದಾರೆ. ಏನಂತ ಇದೆಯಪ್ಪ? ಅಲ್ರಿ ರಂಗಮ್ಮನವ್ರೆ, ಈ ಕಲ್ಲು ಮಣ್ಣು ಭತ್ತದ ಒಟ್ಟಿಂದ ಯಾವ ಮನಾದ್ರೂ ಹಲ್ಲು ಉತ್ಕೋತಾರೆ. ಈ ಭತ್ತದ ಸಣ್ಣ ಸಣ್ಣ ಕಣಗಳು ನಿಮ್ಮ ಹಲ್ಲಿನ ಸಂದುಗಳಲ್ಲಿ ಸೇರ್ಕೊಂಡ್ಬಿಡ್ತವೆ. ಈ ಮಳೆಗಾಲಕ್ಕೆ ನೀವ್ ಯಾರು ಆಚೆ ಕಡೆ ಬರಬೇಡಿ. ಹೋದ್ರೆ ಏನಾಗುತ್ತೆ? ಅಪ್ಪಿ ತಪ್ಪಿ ಮಳೆ ನೀರು ಏನಾದ್ರು ನಿಮ್ ತಲೆ ಮೇಲೆ ಬಿದ್ದುಬಿಡ್ತು ಅಂದ್ರೆ ಭತ್ತದ ಪೈರು ನಿಮ್ಮ ಹಲ್ ಸಂದಿನಲ್ಲಿ ಚಿಗುರೊಡ್ಬಿಡುತ್ತೆ. ಏನೋ ಸ್ಟಾರ್ಟಿಂಗ್ ರಿಯಾಕ್ಷನ್ ಆಗಿರುತ್ತೆ, ಆಮೇಲೆ ಬರ್ತಾ ಸರಿ ಹೋಗುತ್ತೆ. ಇಷ್ಟು ಹೇಳಿದ ಮೇಲೂ ಕೂಡ ನೀವು ಆ ಪೇಸ್ಟಿನ ಪರವಾಗಿ ಮಾತಾಡ್ತಾ ಇದ್ರಿ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಅನುಭವಿಸಿ.
ಭತ್ತ ಭತ್ತದ ಒಟ್ಟನ್ನ ಹಾಕೊಂಡ್ ತಿಕ್ಕೊಂಡ್ರಿ ಏನ್ರಿ ಆಗುತ್ತೆ? ಏನು ಕಲ್ಲು ಮಣ್ಣು ಭತ್ತ ಕೊಟ್ಟಾಗಿ ಪೇಸ್ಟ್ ಮಾಡಿದಾರ? ಹಾಗಂತ ನಾನು ಹೇಳ್ತಾ ಇಲ್ಲ, ಡಾಕ್ಟರ್ ರಿಪೋರ್ಟ್ ಹೇಳ್ತಾ ಇದೆ ನೋಡಿ. ಅಯ್ಯೋ ಈಗೇನ್ ಮಾಡೋದು? ಹೇಗಾದ್ರೂ ಮಾಡಿ 1 ವರ್ಷದೊಳಗೂ ನಿಮ್ಮ ಹಲ್ಲು ನೀವು ಕಾಪಾಡ್ಕೊಳ್ಳಿ. 1 ವರ್ಷ ಆದ್ಮೇಲೆ ನಿಮ್ಮ ಹಲ್ಲು ಉದುರ್ತು ಅಂದ್ರೆ ಕಂಪ್ನಿಯವರೇ ನಿಮ್ಮೊಂದು ಚಿನ್ನದ ಹಲ್ಲು ಹಾಕ್ಬಿಡ್ತಾರೆ. ಹಲ್ಲು ಉದ್ರೋದ್ರೆ ಯಾವ್ದಾರ ಸತ್ತಾಗಿರೋ ನಾಯಿ ಹಲ್ಲು ತಂದು ಹಾಕ್ತಾರೆ. ಗುಂಟೂರು ಅಣ್ಣ ಮಾಲ್ ಕಾಲಂ ರಡ್ಗವ್ರ ನೀವು ಈಗಾಗಲೇ 10 ಲಕ್ಷ ಮಾಲ್ ತಗೊಂಡಿದ್ದೀರಾ, ಇನ್ನೂ ಮಾಲ್ ಬೇಕಂತ ನಮ್ಮನ್ನ ಅಡಗ್ತಾ ಇದ್ದಾರೆ. ಬಾ ಪರಮ್ ರೆಡ್ಡಿ, ನಮಗೇನು ಕೆಲಸ ಇಲ್ಲ ನೋಡು ಬಾ. ಮರ್ಯಾದೆ ಚಿಕ್ಕಲ್ವು ನಾನೀಗ ಟೂತ್ ಪೇಸ್ಟ್ ಕಂಪ್ನಿ ಓನರ್. ಸಾಕು ಸುಮ್ಮನೆ ಇರೋ ರಾಮರೆಡ್ಡಿಗಾರು. ಮಣ್ಣು ಕಸ ಕಡ್ಡಿ ಮರದ ಒಟ್ಟನ್ನ ಹಾಕಿ ಪೇಸ್ಟನ್ನ ಮಾಡಿ ಜನಗಳಿಗೆ ಮೋಸ ಮಾಡ್ತಾ ಇದೆಯಾ ನೀನು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗಿದೆ. ಹಳ್ಳಿ ಜನ ಮಣ್ಣು ಕಲ್ಲು ಪತ್ತದೊಡ್ಡು ಹಾಕಿ ಹೊಲಿಸ್ತಾರೆ. ಅವರನ್ನು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಎಷ್ಟೇ ಗಟ್ಟಿಯಾಗಿರೋ ಕಪ್ ಕೊಟ್ಟರು ಅದು ಸಿಗದು ಬಿಸಾಕ್ತಾರೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಪೇಸ್ಟ್ ಮಾಡೋದು. ಏನಾದ್ರೂ ಜಾಸ್ತಿ ಮಾತಾಡ್ದೆ ನಿನ್ ಅಲ್ಲಿ ಉದುರಿಸ್ಬಿಡ್ತೀನಿ. ನಿನ್ನತ್ರ ಮಾತಾಡಿ ಏನೋ ಪ್ರಯತ್ನ ಇಲ್ಲ ಕಣ. ನೀನ್ ಯಾವಾಗಲೂ ರಿವರ್ಸ್ ಗೇಮ್ನಲ್ಲೇ ಇರ್ತೀಯ. ಮಾತಾಡ್ಸೋ ಬಂದು ನಿನ್ನ ಮಾತಾಡಿಸ್ತಾರೆ. ರಾಮರೆಡ್ಡಿ ಗಾರು ಯಾವ ಕಚಡ ಪೇಸ್ಟ್ ತಯಾರು ಮಾಡಿ ಮಾರಾಟ ಮಾಡಿ ಜನರು ಮೋಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಕಂಪ್ಲೇಂಟ್ ಬಂದಿದೆ. ಅದು ಕನ್ನಡ ಪೇಸ್ಟ್ ಅಂತ ನಿಮ್ಗೆ ಅರ್ಥ ಆಗಿದ್ದು ಜನಗಳು ಹೇಳ್ತಾ ಇದ್ದಾರೆ. ನಾನೇ ಹೇಳ್ತಾ ಇದ್ದೀನಲ್ಲ, ಇವ್ರ ಕಂಪನಿ ಪೇಸ್ಟ್ ಉಪಯೋಗಿಸಿದ ಮೇಲೆ ನನಗೆ ಹಲ್ಲು ಉದುರೋದು. ಆ ಪೇಸ್ಟ್ ಯೂಸ್ ಮಾಡಿದಾಗಿಂದ ನಮ್ಮ ಹಲ್ಗಳು ಹೋಗ್ತಾ ಇರೋದು. ಹಲ್ಗಳು ಯಾವ ಪಾತ್ರೆ ಇದೆಯೋ ಆದಷ್ಟು ಬೇಗ ಉದುರಿಸ್ಕೊಳ್ಳೋಣ ಅನ್ಸ್ಬಿಟ್ಟಿದೆ. ಇಲ್ಲ ಯಾರು ಇದು ಸ್ವಲ್ಪ ದಿವಸ ಎಲ್ಲ ಸ್ವಲ್ಪ ನಕಲಿ ಮಾಲ್ ಮಾಡ್ತಾ ಇದೆ ಅಂತ ಕಂಪ್ಲೇಂಟ್ ಬಂದಿದೆ. ನಡಿ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್ ಸರ್, ಈಗಾಗಲೇ ನಿಮ್ಮ ಮೇಲೆ 100 ಕೇಸ್ ಇದೆ. ನೀವು ಹಾಕೋದು 100ನೇ ಕೇಸು. ನನ್ನೇನು ಮಾಡೋಕ್ಕಾಗಲ್ಲ. ನೋಡೋದು ನಮ್ಮ ದೇಶದಲ್ಲಿ 3 ತಿಂಗಳಿಗೊಂದ್ಸರಿ ಕೇಸ್ ಅರ್ಜೆಂಟ್ ಆಗ್ತಾನೆ ಇಲ್ಲ. ನಮ್ಮನ್ನ ನಿಜ ಹೌದು, ಅರೆಸ್ಟ್ ಮಾಡೋದು ಕೋರ್ಟ್ ಪ್ರೊಡ್ಯೂಸ್ ಮಾಡೋದು ನಮ್ಮ ಕೆಲಸ. ಕೇಸ್ ಮುಗಿಸೋದು ಬಿಡೋದು ಅವ್ರ ಕೆಲಸ. ನೋಡಿ ಇನ್ಸ್ಪೆಕ್ಟ್ರೆ, ಕೇಸ್ ಮುಗಿದೊಳಗೆ ನನ್ನ ಬದುಕಿರ್ತೀನೋ ಇಲ್ವೋ ಗೊತ್ತಿಲ್ಲ. ಅಷ್ಟರಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ತಿಂತೇವುದೇ ನಮ್ಮ ಕೆಲಸ. ನೀವು ನಮ್ಮ ಟೂತ್ಪೇಸ್ಟ್ ಮುಚ್ಚಿ ಎಂಜಾಯ್ ಮಾಡಿ. ನೀವು తీసుకోండి సార్. ನಾವು ನವಗ್ರಹ ಸ್ವಾಮಿಗಳು. ನಿಮ್ಮ ತಲೆ ನೋಡಿದ್ರೆ ತಿಳಿಸ್ತೀನಿ ಸ್ವ. ಕಾಳು, ಬೇಳೆ, ಹುಲ್ಲು, ಅಕ್ಕಿ, ಗೋಧಿ ಎಲ್ಲ ನವಧಾನ್ಯಗಳನ್ನು ತಲೆಗೆ ಕಟ್ಟಿಕೊಂಡಿದ್ದೇವೆ. ಸ್ವಾಮಿ, ನಾನು ಹಿಂಗ್ ಅಡುಗ್ತೀನಿ ಅಂತ ಬೇಜಾರು ಮಾಡ್ಕೊಂಡ್ಬಿಡಿ. ನೀವು ಈ ನವಗ್ರಹಗಳನ್ನೆಲ್ಲ ತಲೆಗೆ ಹಾಕಿಕೊಂಡಿದ್ದೀರಿ. ವತ್ಸ, ಈ ನವಗ್ರಹಗಳು ನನ್ನ ತಲೆಯೊಳಗೆ ಇಳಿದು ನನ್ನ ಬಾಯಿಯಿಂದ ಸತ್ಯವನ್ನು ಹೇಳಿಸುತ್ತವೆ. ಈಗ ನಾನು ಬಿಸ್ನೆಸ್ ಮುಂದುವರ್ಸ್ಬೇಕೋ ಬೇಡವೋ, ಲಾಭ ಆಯ್ತುಂದೋ ಲೇದೋ. ಓಂ ನವಗ್ರಹ ದೇವತಾಭ್ಯೋ ನಮಃ. ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಮಿಕ್ಕ ಎಲ್ಲ ಗ್ರಹಗಳಿಗೂ ನಮಸ್ಕಾರಾಯ ಚ. ಆದಿ ಒಂದು ನಮಸ್ಕಾರ ಪೆಟ್ಕೊಂಡು ನಿನ್ನ ಬಿಸ್ನೆಸ್ ಅನ್ನು ನೀನು ನಡೆಸಿ 2012ಕ್ಕೆ ಪ್ರಳಯ ಆಗೋದು. ಸ್ವಾಮಿ ಚೆಪ್ಪಿಂದಿ. ವತ್ಸ, ನಮ್ಮ ತಲೆಯ ಮೇಲಿರುವ ಈ ನವಗ್ರಹಗಳು ನಮ್ಮ ತಲೆಯೊಳಗಿಳಿದು ನಮ್ಮ ಬಾಯಿಯಿಂದ ಸತ್ಯವನ್ನು ಹೇಳಿಸುತ್ತವೆ. 2012 ಡಿಸೆಂಬರ್ 21ಕ್ಕೆ ಎಲ್ಲರೂ ಕ್ಷಮಾ. ಸ್ವಾಮಿ, ಅದನ್ನು ತಡೆಯೋದಕ್ಕೆ ಎವ್ರ ಕೈಯೂ ಆಗಲ್ವೋ ಸ್ವಾಮಿ? ಕೈಯಲ್ಲಾಗಲಿಲ್ಲ ಅಂದ್ರೆ ಹಾಳಾಗೋಗ್ಲಿ, ಕಾಲಲ್ಲಾದ್ರೂ ತಡೀರಿ ಸ್ವಾಮಿ. ಸಾಧ್ಯನೇ ಇಲ್ಲ. ಈ ನವಗ್ರಹಗಳೇ ನಮ್ಮನ್ನು ಗೆಟ್ಟೌಟ್ ಅಂತ ಇರಬೇಕಾದ್ರೆ ಯಾರ ಕೆಲವು ಸಾಧ್ಯನೇ ಇಲ್ಲ. ಈಗೈತೆ ಯಾರ್ಯಾರು ಉಳ್ಕೋತಾರೆ? ಪ್ರಪಂಚದಲ್ಲಿರುವ 700 ಕೋಟಿ ಜನತೆಯಲ್ಲಿ ಕೇವಲ 38 ಲಕ್ಷ ಜನರು ಮಾತ್ರ ಉಳಿಯುತ್ತಾರೆ. ಅದರಲ್ಲಿ ನಾವು ಒಬ್ಬರು, ನೀವು ಒಬ್ಬ. ಸ್ವಾಮಿ, ನಾನೇನ್ ಪಾಪ చేశానంತ ನಿಮ್ ಲಿಸ್ಟ್ ನಾನು ಹಾಕೊಂತ ಇಲ್ಲ. నేను ನಿಮ್ಮ ಪರಮ ಭಕ್ತುಡು. ಕಾವಾలంటే ಎದೆ ಬಗಿದು ಚುಪ್ಪುತ್ತಾರ. ಗೋಳೆಲ್ಲ ಕಾಣಿಸ್ತವೆ, ನಾಯಿ ಬಾಯ ಆಗ್ತವೆ. ನೀನು ನನ್ನ ಭಕ್ತ ಆದ ಕಾರಣ ನೀನು ಉಳಿದುಕೊಳ್ಳುತ್ತೀಯ. ಅಷ್ಟೇ ಅಲ್ಲ, ಯಾರ್ಯಾರು ಹುಡ್ಕೋತಾರೋ ಅವರೆಲ್ಲ ನನ್ನ ಭಕ್ತರೇ. ತುಂಬಾ ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆಯ್ತುಲ್ಲ ಸ್ವಾಮಿ? 2012 ಒಳಗಡೆ ನೀನ್ ಎಷ್ಟು ಕೋಟಿ ಮಾಡ್ಕೊಳ್ತೀಯೋ ಅದೆಲ್ಲ ನಿಂದೆ. ಅದು ಮುಂದೆ ಆಗಬೇಕು ಅನ್ನೋದಾದ್ರೆ 1 ಲಕ್ಷ ರೂಪಾಯಿ ಇಟ್ಟು ನನ್ನ ಕಾಲಕ್ಕೆ ಬಿಡು. ಶ್ರೀಮಂತರಮಣ ಗೋವಿಂದ ಅಣ್ಣ, ನೀವು 1 ಲಕ್ಷ ಕೊಟ್ಬಿಟ್ಟು ಗೋವಿಂದ ಅಂದ್ಬಿಡೋಣ. ನಾವು ಇಲ್ಲಿ ಬಂದಿರೋದು ನಮ್ಮ 10 ಲಕ್ಷ ರೂಪಾಯಿ ಕಟ್ಕೊಂಡು ಕಂಡು ಆಸೆಪಟ್ಟರೆ ವರಾಹದೇವ ಬಂದು ಬಿಡ್ತಾನೆ.
ಕೊಟ್ಬಿಟ್ರೆ SI ಅಂತ ನಾನು ಯಾಕೋ ಇರೋದು ಇದು ನಾವು ಹೇಳ್ಬೇಕಾಗಿರೋದು ನಮ್ ಧರ್ಮ. ಶಿಷ್ಪಾಲ್ ಸಾಹೇಬ್ರೆ, ಹೇಗಾದ್ರೂ ಮಾಡಿ ನಮ್ಮ ದುಡ್ಡು ನಾವು ವಾಪಸ್ ಪಡ್ಕೋಬೇಕು ಅನ್ನೋ ಏಕಮಾತ್ರ ಕಾರಣಕ್ಕೆ ನಾವು ಹಂಗೆಲ್ಲ ಮಾಡ್ತೀವಿ. ಹಾಗಂತ ಕಳ್ಳರು ವೇಷದಲ್ಲಿ ಹೋಗದ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನಗೆ? ಇನ್ನೊಂದ್ಸಲ ಈ ಕೆಲಸ ಮಾಡೋದು ಅರೆಸ್ಟ್ ಮಾಡ್ಬಿಡ್ತೇನೆ. ವಾಪಸ್ ತಗೊಳ್ಳೋದು ಅಲ್ಲೇ ಮಾಡಲ್ಲ. ಈ ಟೂತ್ ಪೇಸ್ಟ್ ಎಕ್ಸ್ಪೈರಿ ಡೇಟ್ 2015 ಅಂತಿದ್ಯಾ? ಅದಿದ್ರೆ ನಾನೇನ ಮಾಡಿ ಒಂದು ಐಡಿಯಾ ಬಂತಲ್ಲ. ಅದು ಶಿಶುಪಾಲ, ಈ ನವಧಾನ್ಯ ಸ್ವಾಮಿ ಇದ್ದಾರಲ್ಲ, ಏನು ಪ್ರಪಂಚ ಅನ್ನೋದು 2012 ಪ್ರಳಯ ಆಗೇ ಇರುತ್ತೆ ಅಂತ ಹೋಗಿ ಬಿಟ್ಟಿದ್ದಾರೆ. ಎಕ್ಸ್ಪೈರಿ ಡೇಟ್ 2015 ಅಂತ ಇದೆ. ಇವೆರಡನ್ನೇ ಇಟ್ಕೊಂಡು ನಾವು ಯಾಕೆ ಅಟ್ಯಾಕ್ ಮಾಡೋ ನಿನ್ನಿಂದ ನಾನು ಇರ್ತೀನಿ. ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ 32 ಹಲ್ಲುಗಳಿರುತ್ತವೆ. ಹಾಗೆ ಒಂದೊಂದು ಹಲ್ಲಿಗೆ ಒಂದೊಂದು ಟೂತ್ ಪೇಸ್ಟನ್ನ ಬಳಸಬೇಕು ಅಂತ ನಾವು ಜನರಿಗೆ ಹೇಳಿದ್ರೆ ಆಗ ಅವರು ಪ್ರತಿಯೊಬ್ರು 32 ಟೂತ್ ಪೇಸ್ಟ್ಗಳನ್ನ ತಗೋಬೇಕಾಗತ್ತೆ. ఏమి చెప్పారు స్వామి, కొత్త ఐడియా. బిజినెస్ జాస్తి చేస్తాను స్వామి. ಶಾಂತಿ ಶಾಂತಿ, ಯಾರು ತಾಗಲ್ಲ. ಸ್ವಾಮಿಗಳೇ, ನಾವು ನಿಮ್ಮ ಶಿಷ್ಯರು. ಈ ರಾಮಿರೆಡ್ಡಿಯಿಂದ ನಾವೆಲ್ಲರೂ ಮೋಸ మీరెందుకు వచ్చారు? వెళ్ళండి, ನೀವು ಊರು ಅಂದ್ರಿಗೂ ಅವರೆಲ್ಲ ಬಂದಿರೋದು ನಮ್ಮನ್ನ ನೋಡೋದು. ನಾನು ಸಮಾಧಾನ ಮಾಡ್ತೀನಿ. ವತ್ಸ, ಮಾಪಾಯಿ. ಸ್ವಾಮಿಗಳೇ, ಈ 2012ಕ್ಕೆ ಪ್ರಳಯ ಆಗೋದು ಗ್ಯಾರಂಟಿ ತಾನೆ? ನಿನ್ನ ಹಣೆಗೂ ಸತ್ಯ. ನಾವು ಒಂದ್ಸರಿ ಕಣ್ ಬಿಟ್ವಿ ಅಂದ್ರೆ ತಿರುಗೋ ಗ್ರಹಗಳೇ ನಿಂತೋಗುತ್ತೆ. ಮಳೆ ಆಗ್ತಾ ಇರುತ್ತಾ? ನಮ್ಮ ಸ್ವಾಮಿಗಳ ಮಾತು ಯಾವತ್ತೂ ಸತ್ಯವು. ಅದು ಯಾವತ್ತಾದ್ರೂ ಸುಳ್ಳಾದ್ರೆ ನಮ್ಮ ಸ್ವಾಮಿಗಳ ಅಗ್ನಿ ಪ್ರವೇಶ ಶಾಸ್ತ್ರ. ನೇನೆ ದೊಡ್ಡ ಸ್ವಾಮಿಗಳೇ, ಸ್ವಾಮಿಗಳು ಈ ಟೂತ್ ಪೇಸ್ಟ್ ಅದೇ ಇದರ ಎಕ್ಸ್ಪೈರಿ ಡೇಟ್ ಏನಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ಹೇಳಬೇಕು. 2015 ಅಂತಿದೆ. ಪ್ರಳಯ ಆಗೋದು ಯಾವಾಗ? 2012 ಡಿಸೆಂಬರ್ 21. ಇದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಏನಿದೆ ಅಂತ ಹೇಳಿದ್ರೆ 2015. ಅಂದ್ಮೇಲೆ ಇದು ಮೋಸ. ಹೆಂಗೆ ಮೋಸಮು? 2012ಕ್ಕೆ ಪ್ರಳಯ ಆಗುತ್ತೆ ಅಂತ ಮೇಲೆ ಇವರು 2015 ಅಂತ ಡೇಟ್ ಹಾಕಿದ್ದಾರೆ. ಅವಾಗ ನಾವ್ ಎಲ್ಲಿರ್ತೀವಿ? ಯಾರು ಉಳಿಸ್ಕೋತಾರೆ? ಹಲ್ಲುಜ್ಜುತ್ತಾ? ನೀರಿನ ಮೀನು ತಿಮಿಂಗಿಲಗಳು ಹಲ್ಲುಜ್ಜುತ್ತಾ? ನೀವು ನೋಡಿದ್ರೆ 2012ಕ್ಕೆ ಪ್ರಳಯ ಆಗೇ ಇರುತ್ತೆ ಅಂತ ಹೇಳ್ತಾ ಇಲ್ಲ. ನೀವು ನೋಡಿದ್ರೆ ಎಕ್ಸ್ಪೈರಿ ಡೇಟ್ 2015 ಅಂತ ಹಾಕಿದ್ದಾರೆ. ಮೋಸ ಅಲ್ಲದೆ ಮತ್ತಿನ್ನೇನು? ನೋಡಿ, ನಾವು ನಿಮ್ಮ ಶಿಷ್ಯರು, ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲಾಂದ್ರೆ ನೀವು ಪಟ ಮೇಲಿದ್ರೇನು ಚಟ ಮೇಲಿದ್ರೇನು? 2012 ಡಿಸೆಂಬರ್ 21ಕ್ಕೆ ಪ್ರಳಯ ಆಗ್ಲೇಬೇಕು ಅಂತ ನಾವು ಮುಹೂರ್ತ ಇಟ್ಟ ಆಗಿದೆ. ಹಾಗಿದ್ರೆ ಈ ಪೇಸ್ಟ್ ಅನ್ನ ಕ್ಯಾನ್ಸಲ್ ಮಾಡಿಸಿ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿಸಿ. ಗೂಂಡ ಕಾಯ್ದೆ ಅಡಿ ಈ ರೆಡ್ಡಿನ ಅರೆಸ್ಟ್ ಮಾಡ್ತಾ ಇದೀವಿ. ಬಂದ್ರೆ ಒತ್ತಡಿ ಎಸ್ಐಗಳು ಪ್ರೈವೇಟ್ ಡೇಟ್ಗೂ ಎಕ್ಸ್ಪೈರಿ ಡೇಟ್ಗೂ ಕೊಂಚ ಡಿಫ್ರೆನ್ಸ್. ಬಂಡವಾಳ 10 ಲಕ್ಷ ರೂಪಾಯಿ ವಾಪಸ್ ಕೊಡಿ. 10 లక్ష వాపస్ కొట్టి గుంటూరు పోయి 10 లక్ష తీసుకుని రారా. చూడండి, మీ 10 లక్ష వాపస్ ఇస్తాను. మా మాలంతా వాపస్ ఇచ్చేయండి. ಅದು ಯಾಕೋ? ನನ್ನ 10 ಲಕ್ಷ ವಾಪಸ್ ಇస్తే ಮಾಲ ವಾಪಸ್ ಇಯಲ್ಲ కదా. ఆయన ಬದುಕಲ್ಲಿ ಆಯ್ತು ನೋಡಿ, ಕಳ್ಸ್ಕೊಡ್ತೇನೆ. ಒಂದು 1000 ರೂಪಾಯಿ ಕಮ್ಮಿ ಇದೆ. చెప్తాను. ಆದ್ಮೇಲೆ ಕಣ್ಣಲ್ಲಿ ಬಿಡ್ತೀನಿ. ಇಲ್ಲ, 1000 ರೂಪಾಯಿ ಸ್ವಾಮಿ ಇಯಲ್ಲ ಅಂತ. ಇದನ್ನು ಮೆಚ್ಚಿದೆ. ನೋಡ್ಕೊಂಡು ಸ್ವಾಮಿ, ಮಾಲೆಲ್ಲ ವಾಪಸ್ ಕೊಡ್ತೀನಿ. ಅದು ಬಿಟ್ಕೊಂಡು ನಾವೆಲ್ಲ ಬದಲೇ చేయಲ್ಲ. నేను ఎక్స్పైరీ డేట్ చేంజ్ చేస్తాను. ఎలా చెక్ చేస్తారు? 2012 రండిస్తేనే టూత్ పేస్ట్ మార్కెట్ అమ్ముతుంది. అన్నా, నీకిలో బుర్ర మా ఇంట్లో నాయకు లేదన్నా. ಸ್ವಾಮಿ, ತಾವು ನನಗೆ ಸಹಾಯ ಮಾಡಬೇಕು. ನಿಮ್ಮ ಹತ್ರ ಬರೋ ಗೊತ್ತಾಗಿರಲ್ಲ. ಟೂತ್ ಪೇಸ್ಟ್ ಉಜ್ಜಿ ನಮ್ಮ ದರ್ಶನ ಮಾಡಬೇಕು ಅಂತ ನಾವು ಆದೇಶ ನೀಡಿ. అంతేకాదు స్వామి, ఎవరెవరు ఈ టూత్ పేస్ట్ లో అనుభవిస్తారో ಅವ್ರು ಯಾರು ಪ್ರಳಯದ ಸಾಯಲ್ಲ ಅಂತ మీకు చెప్పాలా? ಅಂದ್ರೆ ನಾಳೆ ಬೆಳಿಗ್ಗೆ ನಿಮ್ಮ ಮನೆ ಮುಂದೆ ಬೆಂಕಿ ಹಾಕಿ ಅದ್ರಲ್ಲಿ ನಿಮ್ಮನ್ನ